ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ನಿಮ್ಗೆ ಒಂದು ಸರ್ಪ್ರೈಸ್ನ ತೋರಿಸ್ಬೇಕು ಅಂದ್ಕೊಂಡೆ. ಆ ಸರ್ಪ್ರೈಸ್ ಏನು ಅಂದರೆ, ನಮ್ಮದು ಮದುವೆ ಆಗಿ 13 ವರ್ಷ ಆದ್ರೂ ನಾವಿನ್ನೂ ಬಾಡಿಗೆ ಮನೆಯಲ್ಲೇ ಇರೋದು. ಸೊ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ, ನಮಗೂ ಒಂದು ಕನಸಿನ ಮನೆ ಅನ್ನೋದು ಇರಲಿ ಅಂತ ತುಂಬ ವರ್ಷದಿಂದನೇ ಪ್ಲ್ಯಾನ್ ಮಾಡ್ತಾನೆ ಇದ್ದೀವಿ. ಬಟ್ ಆ ದೇವರ ಆಶ್ರಯದಿಂದ ಈಗೀಗ ಈಡೇರ್ತಾ ಇದೆ. ಅಂದರೆ ನಾನು ತವ್ರ ಮನೆ ಕೂಡ ಗುಡಿಸಿಲ್ ಮನೆಯೇ, ಮತ್ತು ಗಂಡನ ಮನೆ ಕೂಡ ಗುಡಿಸಿಲ್ ಮನೆಯೇ. ಸೊ ನಮಗೂ ಒಂದು ಗೂಡು ಇರಲಿ, ನಮಗೂ ಒಂದು ಮನೆ ಇರಲಿ ಅಂತ ಹೇಳಿ ನಾನು ನಮ್ಮ ಮನೆಯವರು ಈ 13 ವರ್ಷದಿಂದನೂ ತುಂಬಾ ಕಷ್ಟಪಟ್ಟಿದ್ದೀವಿ. ಇವಾಗ ಫೈನಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ನಮ್ಮ ಬಿಲ್ಡಿಂಗ್ ಕೂಡ. ಅಲ್ಲಿ ಕೆಳಗಡೆ ನಾವು ಇರಬೇಕಂತೇಳಿ 2 ಬೆಡ್ರೂಮು, ಒಂದು ಕಿಚನು, ಒಂದು ಹಾಲ್ ಮತ್ತು ಒಂದು ಸ್ಮಾಲಾಗಿ ಪೂಜೆ ಯೂನಿಟ್ ಕೊಟ್ಟಿದ್ದೀವಿ. ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಹೊರಗಡೆ ಮೆಟ್ಲು ಕೆಳಗಡೆ ಕೂಡ ಒಂದು ಬಾತ್ರೂಮ್ ಇದೆ. ಮತ್ತು ಮೇಲ್ಗಡೆ ನಾವು ರೆಂಟೆಡ್ ಪರ್ಪೋಸ್ ಆಗಿ ಒಂದು ಸಿಂಗಲ್ ಬೆಡ್ರೂಮು, ಕಿಚನ್ ಹಾಲ್ ಇರುವಂಥದ್ದು, ಒಂದು ಸೂರ್ಯನ ಬಾಗಿಲು ಅಂತ ಹೇಳ್ತೀವಲ್ವ, ಆ ಥರದ್ದೊಂದು ಉತ್ತರದ ಬಾಗಿಲೊಂದು, 2 ಮನೆಯೂ ಮೇಲ್ಗಡೆ ಕಟ್ಟಿದ್ದೀವಿ. ಪ್ಲಂಬಿಂಗ್ ವರ್ಕ್ ಬರ್ತೀವಿ ಅಂತ ಹೇಳಿದ್ರಲ್ಲ, ಸೊ ಅವ್ರ ಜೊತೆನೂ ಮಾತುಕತೆ ಆಗೋಣ, ನಿಮಗೂ ವ್ಯೂ ತೋರಿಸೋಣ ಅಂತ ಬಂದಿದ್ದೀನಿ.